ಅವಳೇನು ಮಾಡ್ತಾಳೆ ಶೂರ್ಪಣಖಿ, ಖರದೂಷಣನನ್ನು ಕಳಿಸ್ತಾಳೆ. ಈ ರೀತಿ ಆಗೋಗಿದೆ ನನಗೆ. ಅವಳು ನಾನಾ ರೀತಿಯ ಸುಳ್ಳುಗಳನ್ನು ಹೇಳ್ತಾಳೆ. ಅದು ತಪ್ಪು ಇವಳದೆ, ಶೂರ್ಪಣಖಿದೇ ಇಲ್ಲಿ ತಪ್ಪು. ಆದರೆ ಅವಳು ಹೇಳೋ ಕಥೆನೇ ಬೇರೆ. ಅವಳು ಹೇಳಿದ ನನಗೆ ಈ ರೀತಿ ಮಾಡಿಬಿಟ್ರು ಅಂತ ಖರದೂಷಣರನ್ನು ಕಳಿಸ್ತಾರೆ. ಆ ಖರದೂಷಣರು ಜನಸ್ಥಾನದಲ್ಲಿ 14,000 ರಾಕ್ಷಸರನ್ನ ಸಂಹಾರ ಒಬ್ಬನೇ ಮಾಡ್ತಾನೆ. ಲಕ್ಷ್ಮಣನ್ಗೆ ಹೇಳೋದೇನು, ರಾಮ ಸೀತೆಯನ್ನು ಕರ್ಕೊಂಡು ಗುಹೆ ಒಳಗಡೆ ಹೊರಟೋಗು ನೀನು, ನಾನೊಬ್ಬನೇ ಸಂಹಾರ ಮಾಡ್ತೇನೆ. ಇಲ್ಲಿ ಈ ವರ್ಣನೆ ಮಾಡುವಾಗ, ರಾಮನ ವರ್ಣನೆ ಮಾಡುವಾಗ, ಖರದೂಷಣರ ಸಂಹಾರ ಮಾಡುವಾಗ ಅಲ್ಲಿ ಬಹಳ ಸುಂದರವಾಗಿ ಏನು ಹೇಳಿದ್ದಾರೆ, ರುದ್ರ ರೂಪನಾಗಿ ನಿಂತಿದ್ದಂತೆ ಶ್ರೀರಾಮಚಂದ್ರ. ಅಂದರೆ ಅಷ್ಟು ನಾನು ಹೇಳಿದೆ, ಶಿವತತ್ವಕ್ಕೂ ರಾಮತತ್ವಕ್ಕೂ ಅಭಿನ್ನ ಅಂತ. ರುದ್ರದಲ್ಲಿ ಯಾವ ಯಾವ ರೀತಿ ಶಿವನ ವರ್ಣನೆ ಮಾಡಿದರೋ, ರಾಮಾಯಣದಲ್ಲಿ ಧನುರ್ಧಾರಿಯಾದಂಥ ಶ್ರೀರಾಮಚಂದ್ರನ ವರ್ಣನೆ ಕೂಡ ಅದೇ ರೀತಿ ಬರುತ್ತೆ. ಜನಸ್ಥಾನದಲ್ಲಿ 14,000 ರಾಕ್ಷಸರನ್ನು ಒಬ್ಬನೇ ಸಂಹಾರ ಮಾಡ್ತಾನೆ ಶ್ರೀರಾಮಚಂದ್ರ. ಆಗ ರುದ್ರ ರೂಪದಲ್ಲಿ ಅವನು ಮೆರೆದನಂತೆ. ಅಂದರೆ ಅವನು ಬಿಲ್ಲನ್ನು ಬಗ್ಗಿಸೋದಾಗಲಿ, ಬಾಣಗಳನ್ನು ಹೊಡೆಯೋದಾಗಲಿ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ. 14,000 ಜನರನ್ನು ಒಬ್ಬನೇ ಬಿಡಬೇಕು ಅಂದರೆ ಯಾವುದೋ ಲೌಕಿಕವಾದ ಬಿಲ್ಲು ಬಾಣಗಳಲ್ಲ. ಅದನ್ನು ಬಿಡಬೇಕು ಅಂದ್ರೇ 2 ನಿಮಿಷ ಸಂಧಾನ ಮಾಡೋದಕ್ಕೆ 1 ನಿಮಿಷ ಬೇಕು, ಗುರಿ ಹೊಡೆಯೋದಕ್ಕೆ 1 ನಿಮಿಷ ಬೇಕು. ಸಂಕಲ್ಪ ಮಾತ್ರದಿಂದ ಅವೆಲ್ಲ ಅಸ್ತ್ರ ದೇವತೆಗಳು ಆಗಲೇ ಒಲಿದಿದ್ರು ಶ್ರೀರಾಮಚಂದ್ರನಿಗೆ. ವಿಶ್ವಾಮಿತ್ರ ಮಹರ್ಷಿಗಳು ಬಾಲ್ಯದಲ್ಲೇ ಕೊಟ್ಬಿಟ್ಟಿದ್ರು, ಅಸ್ತ್ರ ದೇವತೆಗಳನ್ನೆಲ್ಲ ಕೊಟ್ಬಿಟ್ಟಿದ್ರು. ಅದೂ ಅಲ್ಲದೆ ಅಗಸ್ತ್ಯರಿಂದ ವೈಷ್ಣವ ಧನಸ್ಸು ಬೇರೆ ಬಂದಿದೆ. ಆದ್ದರಿಂದ ರಾಮ ಅಲೌಕಿಕ ಪುರುಷ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. 14,000 ಜನರನ್ನು ಒಬ್ಬ ಮನುಷ್ಯ ಸಂಹಾರ ಮಾಡೋದಕ್ಕಾಗುತ್ತಾ? ಆದ್ದರಿಂದ ಇಲ್ಲಿ ರಾಮನ ಪರಾಕ್ರಮದ ವರ್ಣನೆ ಮಾಡ್ತಾರೆ. ಅದೇ ರೀತಿ ಖರ ದೂಷಣ ಇವರೆಲ್ಲ ಸಂಹಾರ ಆಗುತ್ತೆ. ಆಮೇಲೆ ಸೀತಾದೇವಿಯ ಅಪಹರಣ ಕೂಡ ಅಲ್ಲಿ ನಡೆಯುತ್ತೆ. ಪಂಚವಟಿಯಲ್ಲಿ ಇರಬೇಕಾದ್ರೆ, ಮುಂದೆ ಬರಬೇಕಾದ್ರೆ ಸೀತಾದೇವಿಯ ಅಪಹರಣ ನಡೆಯೋ ಸಂದರ್ಭದಲ್ಲಿ ಜಟಾಯು, ತಮಗೆಲ್ಲ ಗೊತ್ತಿದೆ, ಜಟಾಯು ಅದನ್ನು ತಡೀತಾನೆ. ತಡೆದು ಕೆಳಗಡೆ ಬಿದ್ದಿರ್ತಾನೆ. ರಾಮ ಲಕ್ಷ್ಮಣರು ಹೋಗಿ ನೋಡ್ತಾರೆ, ಜಟಾಯು ನಡೆದಂಥ ವಿವರವನ್ನೆಲ್ಲ ಹೇಳ್ತಾನೆ. ಆಗ ರಾಮಚಂದ್ರ ಒಂದು ಮಾತನ್ನು ಹೇಳ್ತಾನೆ. ಜಟಾಯು ಎಷ್ಟು ಬಹಳ ಉನ್ನತವಾದ ವ್ಯಕ್ತಿತ್ವ ಜಟಾಯುದು ಅಂತ ಹೇಳಿದ್ರೆ, ಅವನು ಹೇಳಿರ್ತಾನೆ, ದಶರಥನ ಸ್ನೇಹದಿಂದ ನಾನು ಇಲ್ಲಿ ಇದ್ದೀನಿ, ನಿಮಗೆ ರಕ್ಷಣೆ ನಾನು ಕೊಡಬೇಕು ಅಂತ ಹೇಳಿ ಸೀತಾದೇವಿಯನ್ನು ರಕ್ಷಣೆ ಮಾಡೋದಕ್ಕೆ ನಾನು ಬಹಳ ಪ್ರಯತ್ನ ಪಟ್ಟೆ, ನಾನು ಆಗಲಿಲ್ಲ. ರೆಕ್ಕೆಗಳೆಲ್ಲ ಕತ್ತರಿಸಾಕಿರ್ತಾನೆ ರಾವಣಾಸುರ. ಆಗ ಜಟಾಯುವಿನ ಮರಣ ಆಗುತ್ತೆ. ಆಗ ರಾಮಚಂದ್ರ ಏನು ಹೇಳ್ತಾನೆ, ಸೀತಾ ವಿಯೋಗಕ್ಕಿಂತಲೂ ನನಗೆ ಜಟಾಯುವಿನ ಮರಣ ತುಂಬ ದುಃಖ ತಂದಿದೆ. ಸೀತಾ ವಿಯೋಗ ಮರ್ತುಬಿಟ್ಟ ರಾಮ, ಜಟಾಯುವಿನ ಮರಣ ನನಗೆ ತುಂಬ ದುಃಖ ತಂದಿದೆ. ಯಾಕೆಂತ ಹೇಳಿದ್ರೆ, ನನ್ನ ರಕ್ಷಣೆಗೋಸ್ಕರ ಅವನು ಪ್ರಾಣ ಬಿಟ್ನಲ್ಲ, ನನ್ನನ್ನು ಕಾಪಾಡಬೇಕು, ಸೀತಾದೇವಿನ ಉಳಿಸ್ಬೇಕು, ನಮ್ಮನ್ನೆಲ್ಲ ಕಾಪಾಡಬೇಕು ಅಂತೇಳಿ ಪ್ರಾಣ ಬಿಟ್ನಲ್ಲ ಅಂತ ಹೇಳಿ. ಇದು ರಾಮನ ಒಂದು ವ್ಯಕ್ತಿತ್ವ ಇತ್ತು. ಅವನು ಸ್ವಾರ್ಥಿ ಅಲ್ಲ, ಅವನು ಅದನ್ನು ಮರೆತು ಬಿಟ್ಟ, ಜಟಾಯುಗೋಸ್ಕರ ಕಣ್ಣೀರಿಟ್ಟ ಶ್ರೀರಾಮಚಂದ್ರ. ಕ್ರೌಂಚಾರಣ್ಯದಲ್ಲಿ ಹೀಗೆ ಮುಂದುವರಿತಾ ಬರ್ತಾ ಇರಬೇಕಾದ್ರೆ ಶೂರ್ಪಣಖಿಯ ವೃತ್ತಾಂತ. ಶೂರ್ಪಣಖಿ ಒಬ್ಬಳೇ ಅಲ್ಲ, ಕಾಮಾತುರಳಾಗಿ ಆರ್ಯ ಸಂಸ್ಕೃತಿಗೆ ವಿರುದ್ಧವಾಗಿ ಸ್ವೇಚ್ಛಾಚಾರಣೆಯಾಗಿ ನಡೆದವಳು ಅವಳೊಬ್ಬಳೇ ಅಲ್ಲ. ಅಯೋಮುಖಿ ಅಂತ ಇನ್ನೊಬ್ಳು ರಾಕ್ಷಸಿ ಬರ್ತಾರೆ ಕ್ರೌಂಚಾರಣ್ಯಕ್ಕೆ ಇವರು ಬಂದಾಗ. ಆ ರಾಕ್ಷಸಿ ಲಕ್ಷ್ಮಣನ ಬಯಸ್ತಾಳೆ. ಅಂದರೆ ಇವರು ಧರ್ಮ ವಿರುದ್ಧವಾಗಿ ನಡೆದಿದ್ದಂಥ ರಾಕ್ಷಸರು ಇವರೆಲ್ಲ. ಯಾವುದು ಧರ್ಮ, ಯಾವುದು ಅಧರ್ಮ, ಯಾವ ರೀತಿ ನಾವು ನಡ್ಕೋಬೇಕು, ಮನುಷ್ಯ ಧರ್ಮ ಅಂದರೆ ಏನು, ಇವೆಲ್ಲ ಇಲ್ಲ ಇವರಿಗೆ. ಅಂದರೆ ಮನಸ್ಸಿಗೆ ಏನು ಬಯಸುತ್ತೆ, ಏನು ತೋಚುತ್ತೆ ಅದನ್ನು ಮಾಡೋದು. ಲಕ್ಷ್ಮಣನನ್ನು ಬಯಸ್ತಾಳೆ. ಲಕ್ಷ್ಮಣ ಮತ್ತೆ ಅವಳ ಮುಖಭಂಗ ಮಾಡಿ ಅವಳನ್ನು ಕಳಿಸ್ತಾನೆ. ಈ ರೀತಿ ಬಹಳಷ್ಟು ರಾಕ್ಷಸರು ದಂಡಕಾರಣ್ಯದಲ್ಲಿ ಇರ್ತಾರೆ. ಇವರನ್ನೆಲ್ಲ ಸಂಹಾರ ಮಾಡ್ತಾನೆ ಶ್ರೀರಾಮಚಂದ್ರ ಮೂರ್ತಿ. ಯಾಕಂತ ಹೇಳಿದ್ರೆ, ಇಕ್ಷ್ವಾಕೂನಾಂ ಯಂ ಭೂಮಿ ಸಶೈಲ ವನಕಾನನ, ಈ ಭೂಮಿ ಇಕ್ಷ್ವಾಕು ವಂಶ ರಾಜರದು. ಈ ಇಕ್ಷ್ವಾಕು ಭೂಮಿಯಲ್ಲಿ, ಇಕ್ಷ್ವಾಕು ವಂಶದವರಿಗೆ ಸೇರಿದಂಥ ಈ ಭೂಮಿನಲ್ಲಿ ಅನೇಕ ಜನ ರಾಕ್ಷಸರು ಬೆಳೆದು ಬಿಟ್ಟಿರ್ತಾರೆ. ಆಗಾಗಲೇ ಅವರನ್ನೆಲ್ಲ ನಿಗ್ರಹ ಮಾಡೋದಕ್ಕೆ ರಾಮಚಂದ್ರ ಮೂರ್ತಿ ಕೈ ಅದಕ್ಕೋಸ್ಕರನೇ ವರ ಕೇಳೋದ್ಲೇನೋ ಅಂತ ನಮಗೆ ಸಂದೇಹ ಬರುತ್ತೆ. ಈ ರಾಕ್ಷಸರ ನಿಗ್ರಹಕ್ಕೋಸ್ಕರನೇ ಅವಳು ವರ ಕೇಳೋದ್ಲೇನೋ ಅನ್ನೋದು ನಮಗೆ ಬರುತ್ತೆ. ಕಬಂಧ ಅಂತಕ್ಕಂಥ ರಾಕ್ಷಸ, ಕಬಂಧನಿಗೆ ಇಂದ್ರ ಏನು ಮಾಡಿರ್ತಾನೆ, ಅವನ ಮುಖ ಹೊಟ್ಟೆ ಒಳಗಡೆ ಸೇರ್ಕೊಂಡಿರುತ್ತೆ, ಕೈಕಾಲುಗಳೆಲ್ಲ ಹೊಟ್ಟೆ ಒಳಗಡೆ ಸೇರ್ಕೊಂಡಿರುತ್ತೆ, ಬಾಹುಗಳು ಮಾತ್ರ ಬಹಳ ಉದ್ದವಾಗಿ ಬೆಳೆದಿರುತ್ತೆ ಕಬಂಧನಿಗೆ. ಆ ಕಬಂಧನಿಗೆ ಆಹಾರಾರ್ಥವಾಗಿ ಅಷ್ಟೊಂದು ಉದ್ದವಾದ ಬಾಹುಗಳನ್ನು ಕೊಟ್ಟಿರ್ತಾನೆ. ಅಂದರೆ ನೀನು ಕೂತಲ್ಲಿಯೇ ನಿನ್ನ ಬಾಹುಗಳನ್ನು ಬೆಳೆಸ್ಕೋ, ಯಾವುದಾದ್ರೂ ಪ್ರಾಣಿಗಳು ಬಂದರೆ ಅದನ್ನು ನೀನು ತಿನ್ಬೋದು ಅಂತ ಹೇಳಿ.
ಆ ಕಬಂಧನ ವಧೆಯನ್ನು ಮಾಡ್ತಾರೆ. ಆಮೇಲೆ ಋಷಮುಖದ ಹತ್ರ ಬರ್ತಾರೆ. ಋಷಮುಖದ ಹತ್ರ ಬಂದಾಗ ಕಬಂಧ ಶಾಪಗ್ರಸ್ತ, ಕಬಂಧನೇ ಹೇಳೋದು ಇವರಿಗೆ ಏನಂತ, ಋಷಮುಖಕ್ಕೆ ಹೋಗಿ ಸುಗ್ರೀವ ಅಂತ ಒಬ್ಬ ರಾಜ ಇದ್ದಾನೆ, ವಾಲಿಯಿಂದ ಅವನು ರಾಜ್ಯಭ್ರಷ್ಟನಾಗಿದ್ದಾನೆ, ಅವನು ಸೂರ್ಯನಿಂದ ಉತ್ಪನ್ನನಾದನು ಅಂತವನು, ಸಾಮಾನ್ಯ ಕಪಿ ಅಂತ ಭಾವಿಸಬೇಡ ನೀನು, ಋಷಮುಖದಲ್ಲಿ ಕಿಷ್ಕಿಂದಿನಲ್ಲಿ ಇರ್ತಕ್ಕಂಥ ಕಪಿಗಳನ್ನ ಸಾಮಾನ್ಯವಾದ ಕೋತಿಗಳು ಅಂತ ನೀನು ಭಾವಿಸಬೇಡ, ಅವರೆಲ್ಲ ಕಾಮರೂಪಧಾರಿಗಳು. ಕಾಮರೂಪಧಾರಿ ಅಂತ ಹೇಳಿದ್ರೆ ಅವ್ರು ಯಾವ ರೂಪ ಬೇಕಾದರೂ ತಗೋಬೋದು, ರಾಮಾಯಣದಲ್ಲಿ ಬರುತ್ತೆ. ಅಂದರೆ ಇವರೆಲ್ಲ ಸಾಮಾನ್ಯವಾದ ಕಪಿಗಳಲ್ಲ, ಅವ್ರಿಗೆ ಯಾವ ರೂಪ ಬೇಕಾದರೂ ಆ ರೂಪ ತಗೊಳ್ಬಲ್ಲವರು. ಅಷ್ಟಸಿದ್ಧಿಗಳು ಕೆಲವರಿಗೆ ಕಪಿಗಳಿಗಿರುತ್ತೆ, ಎಷ್ಟು ಎತ್ತರ ಬೇಕಾದರೂ ಅವರು ಬೆಳೆಯಬಲ್ಲರು. ಈ ರೀತಿ ಶಕ್ತಿ ಇರುವಂಥ ಕಪಿಗಳು. ನೀನು ಸುಗ್ರೀವನ ಸಖ್ಯವನ್ನು ಮಾಡು, ಅದನ್ನ ಸ್ನೇಹವನ್ನು ಸಂಪಾದಿಸ್ಕೊ ನೀನು, ಆಮೇಲೆ ನಿನಗೆ ಸೀತಾದೇವಿ ನಿನಗೆ ದಕ್ತಾಳೆ, ರಾವಣಾಸುರನ ನೀನು ಸಂಹಾರ ಮಾಡು ಅಂತೇಳಿ ಹೇಳಿದವನು ಆತ. ಅಲ್ಲಿ ಹನುಮ ರಾಮರ ಭೇಟಿ ಬಹಳ ಸುಂದರವಾಗಿದೆ. ಆಂಜನೇಯ ಸ್ವಾಮಿ ಮತ್ತು ರಾಮನ ಭೇಟಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಆಂಜನೇಯ ನವವ್ಯಾಕರಣ ಪಂಡಿತ, ಅವನು ಯಾವ ರೀತಿ ಮಾತಾಡ್ತಿದ್ದಾನೆ ಅಂತ ರಾಮಚಂದ್ರನೇ ಹೇಳ್ತಾನೆ. ಅವನ ಭಾಷೆಯಲ್ಲಿ ಅಷ್ಟೊಂದು ಲಾಲಿತ್ಯ ಇತ್ತು, ಸುಂದರಾಗಿತ್ತು, ಸೌಂದರ್ಯ ಆಗಿತ್ತು, ಕೊಂಚವೂ ಅಕ್ಷರವನ್ನು ಅಪಭ್ರಂಶ ಮಾಡ್ತಿರಲಿಲ್ಲ, ವ್ಯಾಕರಣ ದೋಷ ಇಲ್ಲ. ಆಂಜನೇಯ ಸ್ವಾಮಿ ಮಾತಾಡುವಾಗ ಅಕ್ಷರ ಸ್ಖಾಲಿತ್ಯ ಇಲ್ಲ, ತೊದಲು ಇಲ್ಲ ಅವನು ಮಾತಾಡಬೇಕಾದ್ರೆ. ಮತ್ತು ಯಾವ ರೀತಿ ಮಾತಾಡಿಸ್ಬೇಕು ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗಳನ್ನು, ಈ ರೀತಿ ಸುಸಂಸ್ಕೃತ ಅವನು. ಇದನ್ನೆಲ್ಲ ನೋಡಿ ಈತ ಸಾಮಾನ್ಯನಲ್ಲ, ಬಂದಿರತಕ್ಕಂಥವನು ಬ್ರಾಹ್ಮಣ ವೇಷದಿಂದ ಬಂದಿರ್ತಾನವನು ಮಾತಾಡ್ಸೋದಕ್ಕೆ. ರಾಮಚಂದ್ರನೇ ಗುರ್ತಿಡಿಯೋದು ಈತ ಕಾಮರೂಪಧಾರಿ ಇವನು, ಇದು ನಿಜವಾದ ವೇಷ ಅಲ್ಲ ಇದು ವಾಲ್ಮೀಕಿ ರಾಮಾಯಣದಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳಿಲ್ಲ, ಆದರೆ ರಾಮಾಯಣದ ಸುತ್ತ ಹಲವಾರು ಕಥೆಗಳು ಹೇಳ್ಕೊಂಡಿದೆ. ಉಪಾಸನ ಕಾಂಡದಲ್ಲಿ ಇದರಲ್ಲಿ ಇಲ್ಲ. ಒಂದಾನೊಂದು ಕಥಾನಕದ ಪ್ರಕಾರ ಸೂರ್ಯನನ್ನ ಗುರುವಾಗಿ ಸ್ವೀಕರಿಸಿರ್ತಾರೆ ಆಂಜನೇಯ ಸ್ವಾಮಿ, ಸೂರ್ಯನೇ ಆತನಿಗೆ ಗುರು. ಇಲ್ಲಿ ಹೇಗಿದೆ, ನಾನು ಮೊದಲನೇ ದಿವಸನೇ ಇದನ್ನು ಹೇಳಬೇಕು ಅಂತಿದ್ದೆ. ವಾಲ್ಮೀಕಿ ರಾಮಾಯಣದಲ್ಲಿ ಇನ್ನು ಕೆಲವೊಂದು ರಾಮಾಯಣದಲ್ಲಿ ಅಲ್ಲಲ್ಲಿ ಸೂಕ್ಷ್ಮವಾಗಿ ಬರುತ್ತೆ ಕೆಲವಾರು ವಿಚಾರಗಳು. ರಾಮಚಂದ್ರ ಬಾಲ್ಯದಲ್ಲಿ ಬಯಸಿದ್ದೇನೋ, ನಾನು ಚಂದ್ರನನ್ನು ನೋಡಬೇಕು, ಚಂದ್ರ ನನಗೆ ಬೇಕು ಅಂತ. ಆಂಜನೇಯ ಸ್ವಾಮಿ ಬಯಸಿದ್ದೇನೋ, ನನಗೆ ಸೂರ್ಯ ಬೇಕು. ಇವನು ಚಂದ್ರ ಬೇಕು ಅಂತ ಹೇಳ್ದ ಬಾಲ್ಯದಲ್ಲಿ, ಇವನು ನನಗೆ ಸೂರ್ಯ ಬೇಕು. ಇಲ್ಲಿ ಏನಿದೆ ಇದರ ಯೌಗಿಕ ವಿವರಣೆ ಏನು, ಅಂತರಾರ್ಥ? ಚಂದ್ರ ಬೇಕು ಅಂದರೆ ಏನು? ಚಂದ್ರ ಯೋಗಿಗಳ ದೇವತೆ, ಅವನು ಆರಾಧ್ಯ ದೇವತೆ, ಯೋಗಿಗಳಿಗೆ ಪರಿಪೂರ್ಣ ಯೋಗಕ್ಕೆ ಸಂಕೇತ ಅವನು. ಯಾಕಂತ ಹೇಳಿದ್ರೆ ಸಹಸ್ರಾರ ಚಕ್ರಕ್ಕೆ ಹೋದಾಗ ಮನುಷ್ಯನಿಗೆ ಚಂದ್ರಬಿಂಬದ ದರ್ಶನ ಆಗುತ್ತೆ, ಅಮೃತ ಸ್ರಾವ ಆಗುತ್ತೆ. ರಾಮನಿಗೆ ಚಂದ್ರನ ಮೇಲೆ ಆಕರ್ಷಣೆ. ಯಾಕೆ ಚಂದ್ರನ ಮೇಲೆ ಆಕರ್ಷಣೆ? ಅವನು ಮಹಾಯೋಗಿ ರಾಮಚಂದ್ರ, ಧ್ಯಾನಪರಾಯಣ, ಅವನು ಧ್ಯಾನ ಸಿದ್ಧ. ಯೋಗ ವಾಸಿಷ್ಠದಲ್ಲಿ ಬರುತ್ತೆ, ಅವನು ವಸಿಷ್ಠರ ಹತ್ರ ಆಗಲೇ ವೈರಾಗ್ಯ ಬಂದ್ಬಿಟ್ಟಿರುತ್ತೆ. ಅವನು ಕೇಳೋ ಪ್ರಶ್ನೆಗಳನ್ನೆಲ್ಲ ನೋಡಿ ವಸಿಷ್ಠರು ಹೇಳ್ತಾರೆ, ನೀನು ರಾಜ್ಯವನ್ನು ಪರಿತ್ಯಾಗ ಮಾಡೋ ಅಗತ್ಯ ಇಲ್ಲ, ನಿಸ್ಪೃಹನಾಗಿರೋ. ಅವನು ಕೇಳುವಂಥ ಪ್ರಶ್ನೆಗಳು ಜೀವ ಅಂದ್ರೇನು, ಆತ್ಮ ಅಂದ್ರೇನು, ಪರಬ್ರಹ್ಮ ಅಂದ್ರೇನು, ಜಗತ್ತೇನಿದೆ, ಮಾಯೆ ಅಂದ್ರೇನು, ಈ ರೀತಿ ಪ್ರಶ್ನೆಗಳನ್ನು ಅತ್ಯಂತ ಬಾಲ್ಯಾವಸ್ಥೆಯಲ್ಲೇ ಕೇಳ್ತಾನೆ. ಅಂದರೆ ಜನ್ಮತಃ ಶ್ರೀರಾಮಚಂದ್ರನ ಅಂತರ್ಮುಖತ್ವ ಇದರಲ್ಲಿ ಗೋಚರ ಆಗುತ್ತೆ. ಅವನು ಚಂದ್ರ ಬೇಕು ಅಂತ ಹೇಳಿ. ಆಂಜನೇಯ ಸ್ವಾಮಿ ನಾನು ಸೂರ್ಯನನ್ನೇ ಹಿಡ್ಕೊಳಕ್ಕೆ ಹೋಗ್ತೀನಿ ಅಂದರೆ ಇಲ್ಲಿ ಒಂದು ಅಂತರ್ಮುಖತೆ ಶ್ರೀರಾಮಚಂದ್ರನದು. ಆಂಜನೇಯ ಸ್ವಾಮಿ ವ್ಯಕ್ತಿತ್ವ ಏನಪ್ಪ ಅಂತ ಹೇಳಿದ್ರೆ ಆತ ಅಪ್ರತಿಮ ವೀರತ್ವಕ್ಕೆ ಸಂಕೇತ. ಅಂದರೆ ಯಾವುದು ದುಸ್ಸಾಧ್ಯವೋ ಅದನ್ನು ನಾನು ಮಾಡ್ತೀನಿ ಅಂತ. ಅಸಾಧ್ಯ ಸಾಧಕ ಸ್ವಾಮಿ. ಸೂರ್ಯನ ಯಾರಾದರೂ ಇದು ಮಾಡೋಕ್ಕಾಗುತ್ತೆ? ಅಲ್ಲಿ ನನಗೆ ಸೂರ್ಯ ಬೇಕು ಅಂದರೆ ಬೇಕು. ಅಂದರೆ ಇವು ವ್ಯಕ್ತಿತ್ವಗಳು ಹೇಗಿದೆ ನೋಡಿ, ರಾಮಂದು ಮತ್ತು ಆಂಜನೇಯ ಸ್ವಾಮಿದು ವ್ಯಕ್ತಿತ್ವ. ಇಲ್ಲಿ ಸೂರ್ಯನ ಹತ್ರ ಹೋಗ್ತಾನಂತೆ ಆಂಜನೇಯ ಸ್ವಾಮಿ ಗುರುವಾಗಿ ಸ್ವೀಕರಿಸಿ. ಸೂರ್ಯ ಹೇಳ್ತಾನೆ, ನೋಡಪ್ಪ ನನ್ನ ರಥ ಓಡ್ತಿರುತ್ತೆ, ನೀನು ಹಿಂದೆ ಓಡ್ಕೊಂಬಂದು ವಿದ್ಯೆಗಳನ್ನೆಲ್ಲ ಕಲಿಬೇಕು ನೀನು ಅಂತ ಹೇಳಿದಾಗ ಸೂರ್ಯನ ಹತ್ರ ಅಷ್ಟೊಂದು ವಿದ್ಯೆಗಳನ್ನೆಲ್ಲ ಕಲಿತು ಆಗ ನನ್ನ ಗುರು ಯಾರು ನನ್ನ ಇಷ್ಟ ದೇವತೆ, ನನ್ನ ಇಷ್ಟ ದೇವತೆಯಾಗಿ ಯಾರನ್ನ ಸ್ವೀಕಾರ ಮಾಡಲಿ ಅಂತ ಕೇಳಿದಾಗ ಯಾರು ನಿನ್ನ ಪ್ರಚ್ಛನ್ನ ವೇಷವನ್ನು ಗುರುತಿಸ್ತಾರೋ ಅವರೇ ನಿನ್ನ ಇಷ್ಟ ದೇವತೆ. ನೀನು ಕಾಮರೂಪ ಧಾರಣೆ ಮಾಡಿರ್ತಿಲ್ಲ, ಯಾರು ನಿನ್ನ ನಿರೂಪವನ್ನು ಗುರುತಿಸ್ತಾರೋ ಅವರೇ ನಿನ್ನ ಇಷ್ಟ ದೇವತೆ ಅಂತ ಹೇಳಿದಾಗ ಆಗ ಆಂಜನೇಯ ಸ್ವಾಮಿಗೆ ಸೂರ್ಯನ ಮಾತುಗಳು ಜ್ಞಾಪಕ ಬರೋದ್ರಿಂದ ಒಂದಾನೊಂದು ಕಥಾನಕ ಇದೆ. ಆಗ ರಾಮಚಂದ್ರನನ್ನ ಇಷ್ಟ ದೇವತೆಯಾಗಿ ಭಾವಿಸಿ ಅಂದಿನಿಂದ ಅವನು ರಾಮದಾಸನಾಗ್ತಾನೆ. ಈ ಪ್ರಸಂಗ ತುಂಬ ಚೆನ್ನಾಗಿದೆ. ಇದನ್ನು ರಾಮಾಯಣದಲ್ಲಿ
ಎಲ್ಲರೂ ಓದಲೇಬೇಕಾದಂತಹ ಒಂದು ಪ್ರಸಂಗ. ವಾಲಿಯ ವಧೆ ಆಗುತ್ತೆ. ವಾಲಿಯ ವಧೆಯ ಬಗ್ಗೆ ತುಂಬ ವಿದ್ವಾಂಸರಲ್ಲಿ ಗೊಂದಲ ಇದೆ. ಅಂದರೆ ಮರೆಯಲ್ಲಿ ನಿಂತುಕೊಂಡು ಕೊಂದ ಶ್ರೀರಾಮಚಂದ್ರ ವಾಲಿನ ಹತ್ರ ಕೊಲ್ಲಬಹುದಾಗಿತ್ತ, ಎದುರಿಗೆ ಬಂದು ಯುದ್ಧ ಮಾಡ್ಬೋದಾಗಿತ್ತಲ್ಲ ಅಂತ. ಸ್ವತಃ ಕೆಳಗೆ ಬಿದ್ದಂಥ ವಾಲಿನೇ ಆ ಪ್ರಶ್ನೆನ ಕೇಳ್ತಾನೆ, ನೀನು ಧರ್ಮಾತ್ಮ ಅಂತೀಯ, ಇಕ್ಷ್ವಾಕು ವಂಶದವನು ಅಂತ ಹೇಳ್ತೀಯ, ನನಗೆ ಹೇಳಿದಿದ್ರೆ ನಾನು ರಾವಣನ ತರ್ತಿರ್ಲಿಲ್ವಾ? ಅವನು ತೊಟ್ಲಿಕ್ಕೆ ಕಟ್ಟಾಕಿರ್ತಾನೆ. ಕಾರ್ತವೀರ್ಯಾಜನು ಅಷ್ಟೇ ಪರಾಕ್ರಮಶಾಲಿ. ಕಾರ್ತವೀರ್ಯಾಜನ ರಾವಣನ ಸೋಲಿಸಿರ್ತಾನೆ, ಬಂಧಿಸಿರ್ತಾನೆ. ವಾಲಿ ತೊಟ್ಲಿಕ್ಕೆ ಕಟ್ಟಾಕಿರ್ತಾನೆ ಅಂತ ಇದು ಒಂದಾನೊಂದು ಕಥಾನಕ. ವಾಲ್ಮೀಕಿ ರಾಮಾಯಣದಲ್ಲಿ ಇದು ಇದೆಯಲ್ಲೂ ನನಗೆ ಗೊತ್ತಿಲ್ಲ, ಮೂಲ ರಾಮಾಯಣದಲ್ಲಿ. ಆದರೆ ಇದೊಂದು ಕಥಾನಕ ಆಗಿದೆ. ಅಂದರೆ ಅಷ್ಟೊಂದು ಪರಾಕ್ರಮಶಾಲಿ ಅಂತ ಅವನು ಹೇಳ್ತಾನೆ. ರಾವಣ ನನಗೆ ಯಾವುದು ಲೆಕ್ಕಕ್ಕಿಲ್ಲ. ಅವನು ನೀನೊಂದು ಮಾತು ಹೇಳಿದರೆ, ನನ್ನ ಸಖ್ಯವನ್ನು ನೀನು ಬಯಸಿದಿದ್ರೆ ಸುಗ್ರೀವ ದುರ್ಬಲ. ಅವನ ಜೊತೆ ಯಾಕೆ ಸ್ನೇಹ ಸಂಪಾದನೆ ಮಾಡಿದೆ ನೀನು? ನನ್ನ ಸಖ್ಯವನ್ನು ನೀನು ಸಂಪಾದನೆ ಮಾಡಿದ್ದಿದ್ರೆ ನಿನಗೆ ಒಂದು ಕ್ಷಣದಲ್ಲಿ ರಾವಣನ ನಾನು ಎತ್ಕೊಂಡ್ಬಂದ್ಬಿಡ್ತಿದ್ದೆ ನಾನು. ಆದರೆ ಇಲ್ಲಿ ರಾಮ ಯಾರ ಸ್ನೇಹವನ್ನು ಮಾಡಬೇಕು, ಯಾರ ಸ್ನೇಹವನ್ನು ಮಾಡಬಾರ್ದು ಅನ್ನೋ ವಿವೇಚನೆಯನ್ನು ಅವನಲ್ಲಿ ಇತ್ತು, ವಿವೇಚನಾ ಶಕ್ತಿ. ಇಲ್ಲಿ ವಾಲಿ ಅಧರ್ಮಿ. ಅಧರ್ಮಿ ಎಷ್ಟೇ ಬಲಶಾಲಿಯಾಗಿದ್ರೂ ಅವನು ನನಗೆ ಬೇಡ, ಧರ್ಮಾತ್ಮ ಎಷ್ಟೇ ದುರ್ಬಲನಾಗಿದ್ರೂ ಅವನು ನನಗೆ ಬೇಕು. ಇಲ್ಲಿ ಆ ಒಂದು ನಿರ್ಣಯವನ್ನು ಕೈಗೊಳ್ಳುವಂಥ ಒಂದು ಚಾತುರ್ಯ ರಾಮಚಂದ್ರನಲ್ಲಿ ಇರುತ್ತೆ. ಆದ್ದರಿಂದ ಭಗವಂತ ಯಾವಾಗಲೂ ಯಾರು ದುರ್ಬಲರಾಗಿದ್ದರೂ ಧರ್ಮ ಪಕ್ಷಪಾತವನ್ನು ಅವನು ತಗೊಳ್ತಾನೆ. ಇಲ್ಲಿ ಕೃಷ್ಣಾವತಾರದಲ್ಲೂ ಅಷ್ಟೇ. ಕೃಷ್ಣಾವತಾರದಲ್ಲಿ ನನ್ನ ಎಲ್ಲ ಕೋಟಿ ಸೈನ್ಯ ಯದು ಸೈನ್ಯವನ್ನು ಕೌರವರು ಕೊಟ್ಬಿಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನಾನು ಯಾರ ಕಡೆ ನಿಂತ್ಕೊಳ್ತೀನಿ ಅಂದರೆ ಪಾಂಡವರ ಜೊತೆನೆಲ್ಲ ನಾನು ನಿಂತ್ಕೊಳ್ತೀನಿ, ನನ್ನ ಸೈನ್ಯನೆಲ್ಲ ನೀವು ತೊಗೊಂಬಿಡಿ. ಪೂರ್ತಿ ಯದು ಸೈನ್ಯವನ್ನೇ ಕೊಟ್ಬಿಡ್ತಾನೆ ಕೌರವರಿಗೋಸ್ಕರ. ತಾನು ಯಾರ ಜೊತೆ ನಿಂತ? ದುರ್ಬಲರಾದ ಪಾಂಡವ್ರ ಜೊತೆ ನಿಂತ. ಪಾಂಡವ್ರಿಗೇನೂ ಇರಲಿಲ್ಲವಲ್ಲ, ಅವರಿಗೆ ರಾಜ್ಯ ಇರಲಿಲ್ಲ, ಕೋಶ ಇರಲಿಲ್ಲ, ಏನೂ ಇರಲಿಲ್ಲ. ಅದು ಆಯುಧಗಳನ್ನು ನಾನು ಧರಿಸೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಅವ್ರ ಜೊತೆ ನಿಂತ್ಕೊಳ್ತಾರೆ. ಅದರಲ್ಲೂ ಅರ್ಜುನನಿಗೆ ಒಂದು ವಿಶ್ವಾಸ ಇರುತ್ತೆ, ಕೃಷ್ಣ ನೀನು ನಮ್ಮ ಜೊತೆಲಿ ಇದ್ರೆ ಸಾಕು, ನಾವು ಯುದ್ಧ ಗೆಲ್ತೀವಿ. ಹೀಗೆ ಇಲ್ಲೂ ಸಹ ಶ್ರೀರಾಮಚಂದ್ರ ಆ ವಿವೇಚನಾ ಶಕ್ತಿಯನ್ನು ಬಳಸ್ಕೊಳ್ತಾನೆ. ವಾಲಿಯ ವಧೆಯನ್ನು ಮಾಡಿದಾಗ ವಾಲಿಯ ಪ್ರಶ್ನೆಗಳನ್ನೆಲ್ಲ ಕೇಳ್ತಾನೆ. ಆಗ ಹಲವಾರು ಇದೆಲ್ಲ ಬರುತ್ತೆ. ಆಗ ರಾಮಚಂದ್ರನೂ ಹೇಳ್ತಾನೆ, ನೀನು ಪ್ರಾಣಿ, ನೀನು ಮೃಗ, ನೀನು ಮೃಗವನ್ನು ಎದುರಿಗೆ ಬಂದು ಕೊಲ್ಲಬೇಕು ಅಂತ ಏನಿಲ್ಲ. ನಾನು ರಾಜ, ಅಧರ್ಮಿಯಾದವರು ನಾನು ಶಿಕ್ಷಿಸಬಹುದು. ಬೇಟೆಯಾಡಬೇಕಾದ್ರೆ ಯಾರೂ ಪ್ರಾಣಿಗಳ ಮುಂದೆ ಹೋಗಿ ನಾವು ಯುದ್ಧ ಆಡೋದಿಲ್ಲ. ಅದರಲ್ಲೂ ನೀನು ಅಧರ್ಮಿಯಾದಂತಹ ನೀನು ಕಾಡು ಮೃಗ, ನೀನು ವಾನರ, ನಿನ್ನನ್ನು ನಾನು ಕೊಲ್ಲಬಹುದು. ಅಂದರೆ ಧರ್ಮ ಸೂಕ್ಷ್ಮಗಳು ಬಹಳ ಇದೆ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ವಾಲಿಗೆ ಒಂದು ವರ ಇರುತ್ತೆ. ಏನು ವರ ಅಂತ ಹೇಳಿದ್ರೆ, ಯಾರು ಎದುರಿಗೆ ನಿಂತ್ಕೊಂಡು ಯುದ್ಧ ಮಾಡ್ತಾರೋ ಅವರ ಅರ್ಧ ಶಕ್ತಿ ಹೊರಟೋಗುತ್ತೆ. ಯಾರು ಎದುರಿಗೆ ಬಂದು ನಿಂತ್ಕೊಂಡು ಯುದ್ಧ ಅವನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ವಾಲಿನ. ಆದ್ದರಿಂದ ರಾಮಚಂದ್ರ ಅವನನ್ನು ಈ ರೀತಿ ಸಂಹಾರ ಮಾಡಬೇಕಾಯ್ತು. ಇಲ್ಲಿ ಮುಖ್ಯವಾದದ್ದು ರಾಮಚಂದ್ರ ಹೇಳ್ತಾನೆ, ಲೋಕಕಂಟಕರನ್ನು ಯಾವ ರೀತಿ ಕೊಲ್ಲಬೇಕು ಅಂತ ಹೇಳಿ ರಾಜಧರ್ಮದಲ್ಲಿ ನಿರೂಪಿತವಾಗಿದೆ ಅಂತ ಹೇಳ್ತಾನೆ. ಈಗ ಮಹಾಭಾರತ ಯುದ್ಧದಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ ಹಲವಾರು ಪ್ರಸಂಗಗಳಲ್ಲಿ ಅದು ನಮಗೆ ಅಧರ್ಮ ಅನಿಸುತ್ತೆ. ಆದರೆ ಅಲ್ಲಿ ಧರ್ಮಕ್ಕೂ ಅಧರ್ಮಕ್ಕೂ ಮಧ್ಯೆ ಸೂಕ್ಷ್ಮವಾದ ಅಂಶಗಳು ಕೆಲವೊಂದಿದೆ. ಕೌರವರ ಪಾಂಡವರಲ್ಲಿ ಒಪ್ಪಂದ ಆಗಿರುತ್ತೆ. ಏನು ಒಪ್ಪಂದ ಅದು? ಕೌರವರು ಏನು ಹೇಳೋದು, ಮಹಾಭಾರತ ಯುದ್ಧ 18 ದಿವಸ ನಡೀತಲ್ಲ, ಆ ಸಂದರ್ಭದಲ್ಲಿ ಇವರು ಹಾಕಿದ್ದ ಷರತ್ತೇನಪ್ಪ ಅಂತ ಹೇಳಿದ್ರೆ, ಪಾಂಡವರ ಕಡೆ ಒಬ್ಬರು ಸತ್ರುನು ನಮ್ಮದೇ ಹಸ್ತಿನಾಪುರ, ಒಬ್ಬರು ಸತ್ರುನು. ಕೌರವರ ಕಡೆ ಒಬ್ಬನು ಬದುಕುಳಿಬಾರ್ದು, ಒಬ್ಬನು ಬದುಕುಳಿದ್ರು ನಮ್ದು ರಾಜ್ಯ. ಇದು ಯಾವ ನ್ಯಾಯ ಇದು? ಅಂದರೆ ಕೌರವರ ಕಡೆ ಯಾರಾದರೂ 100 ಜನ ಕೌರವರಲ್ಲಿ ಒಬ್ಬರು ಬದುಕಿದ್ರು ಪಾಂಡವರು ಗೆದ್ದಾಗಲ್ಲ. ಒಂದು ವೇಳೆ 99 ಜನ ಕೌರವರು ಸತ್ತೋಗಿ ಒಬ್ಬ ಬದುಕುಳಿದ್ರು ಪಾಂಡವರಿಗೆ ರಾಜ್ಯ ಇಲ್ಲ. ಅದೇ ಪಾಂಡವರಲ್ಲಿ ಒಬ್ಬ ಸತ್ತು ಹೋದ್ರೂ ನಮ್ಗೆ ರಾಜ್ಯ ಬೇಕು ಅನ್ನೋ ಒಂದು ಅಧರ್ಮದ ಯುದ್ಧನೇ ಇದು. ಇವ್ರು ಮಾಡ್ಕೊಂಡಿರೋ ಯುದ್ಧ ಏನಿರುತ್ತೆ ಕೌರವರ ಒಪ್ಪಂದ, ಈ ಒಪ್ಪಂದವೇ ಧರ್ಮಬದ್ಧವಲ್ಲ. ಇನ್ನು ಆ ಶ್ರೀಕೃಷ್ಣ ಕಪಟ ನಾಟಕ ಸೂತ್ರಧಾರಿ ಆಯಿತು ಅಂತ ಒಪ್ಕೊಳ್ತಾನೆ, ಒಪ್ಪಿಸ್ತಾನೆ. ಆಯಿತು, ನಿಬಂಧನೆ ನೀವು ಒಪ್ಕೊಳ್ಳಿ, ಯುದ್ಧ ಮಾಡೋಣ. ಅವನಿಗೆ ಗೊತ್ತಿರುತ್ತೆ ಇದು ಕೌರವರು ಯಾರೂ ಬದುಕುಳಿಯೋದಿಲ್ಲ ಅಂತ ಗೊತ್ತಿರುತ್ತೆ. ಹೀಗೆ ಧರ್ಮ ಬೇರೆ, ಧರ್ಮ ಸೂಕ್ಷ್ಮ ಬೇರೆ, ಧರ್ಮ ಸೂಕ್ಷ್ಮ ಬೇರೆ ಇದೆ. ಆಮೇಲೆ ವಾಲಿಯ ವಧೆ ಆಗುತ್ತೆ. ಕಪಿ ಸೈನ್ಯವನ್ನು ಕರ್ಕೊಂಬರ್ತಾರೆ. ಅಲ್ಲಿ ಸೇತುವೆ ಕಟ್ಟಬೇಕು.
ರಾಮಚಂದ್ರನಲ್ಲಿ ಇರ್ತಕ್ಕಂಥ ತಪಶಕ್ತಿ, ಅವನ ಪರಾಕ್ರಮ, ಅವನಲ್ಲಿರ್ತಕ್ಕಂಥ ಒಂದು ಅಸ್ತ್ರವಿದ್ಯೆ, ಆ ಸಮುದ್ರವನ್ನೇ ಹೇಳ್ತಾನೆ, ನಾನು ಶೋಷಿಸ್ಬಿಡ್ತೀನಿ, ಸಮುದ್ರನ ಒಣಗಿಸ್ಬಿಡ್ತೀನಿ, ಸೇತುವೆ ಕಟ್ಟೋದಕ್ಕೆ ಮಾರ್ಗ ಬಿಡಲಿಲ್ಲ ಅಂತ. ಅಷ್ಟೊಂದು ಒಂದು ಅಸ್ತ್ರವಿದ್ಯೆ ರಾಮನಲ್ಲಿ ಇರುತ್ತೆ. ಮತ್ತು ರಾಮಾಯಣದಲ್ಲಿ ನಮಗೆ ಗೊತ್ತಾಗೋದು ಇನ್ನೊಂದು ಸೂಕ್ಷ್ಮವಾದ ಅಂಶಗಳೇನಪ್ಪ ಅಂತಂದರೆ, ರಾಮನಿಗಿದ್ದಂಥ ಜ್ಯೋತಿಷ್ಯ ಜ್ಞಾನ, ಶಕುನ ಶಾಸ್ತ್ರ. ರಾಮಾಯಣದಲ್ಲಿ ರಾಮ ಮಾತಾಡಿರೋದು ಸುಮಾರು ಬಹುಭಾಗ ಮಾತುಗಳಲ್ಲಿ ಅವನು ಹೇಳ್ತಾನೆ, ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡು ನನ್ನ ಬಲಭುಜ ಅದರುತ್ತಿದೆ, ಇವಾಗ ಯುದ್ಧಕ್ಕೆ ಹೋಗ್ತಾ ಇದ್ದೀವಿ, ಶುಭ ಶಕುನಗಳು ಕಾಣಿಸ್ತಿದೆ ನಮಗೆ. ಶಕುನ ಶಾಸ್ತ್ರವನ್ನು ಬಹಳ ಚೆನ್ನಾಗಿ ಹೇಳಿದ್ದಾನೆ ಶ್ರೀರಾಮಚಂದ್ರ. ರಾಮಾಯಣದ ಉದ್ದಕ್ಕೂ ಕಂಡು ಬರುತ್ತದೆ, ನನ್ನ ಹುಬ್ಬು ಬಲಗಣ್ಣು ಅದರುತ್ತಿದೆ, ಶುಭ ಸೂಚನೆಗಳು ನಮಗೆ ಕಾಣಿಸ್ತಿದೆ, ಪಕ್ಷಿಗಳು ಮೃದುವಾಗಿ ಆಲಾಪನೆ ಮಾಡ್ತಿದೆ, ವಾಯು ಹಿತಕರನಾಗಿ ಬೀಸ್ತಿದ್ದಾನೆ. ಕೆಲವೊಂದು ಸಂದರ್ಭಗಳಲ್ಲಿ ಆತ ಹೇಳಿದ್ದು ಉಂಟು, ನೋಡು ಈ ಶಕುನ ಸರಿ ಇಲ್ಲ, ಈ ಸೀತಾಪಹರಣ ಆದಾಗ ಮತ್ತೆ ಆಶ್ರಮಕ್ಕೆ ಬರೋವಾಗ ಅವನು ದುರ್ನಿಮಿತ್ತಗಳನ್ನ ನೋಡ್ತಾನೆ ರಾಮಚಂದ್ರ, ಏನೋ ದುರ್ನಿಮಿತ್ತ ಉಂಟಾಗಿದೆ, ಈ ಜ್ಞಾನ ಆಗಿತ್ತು. ಮತ್ತು ಖಗೋಳದ ನಕ್ಷತ್ರಗಳ ಜ್ಞಾನ ಕೂಡ ಶ್ರೀರಾಮಚಂದ್ರನಿಗಿತ್ತು. ಏನು ಹೇಳ್ತಾನೆ ಆತ, ರಾಮಸೇತುವನ್ನು ಕಟ್ಟಬೇಕು, ಆಗ ಶುಕ್ರ ಮೌಢ್ಯ ಅಂದರೆ ಈ ಶುಕ್ರ ಗ್ರಹ ಸೂರ್ಯನ ಜೊತೆ ಸೇರಿಕೊಂಡಾಗ ಮೌಢ್ಯ ಬರುತ್ತೆ. ಮೌಢ್ಯ ಅಂದರೆ ಶುಕ್ರ ಅಸ್ತ ಅಂತ. ನೋಡು ಆಕಾಶ ಎಷ್ಟು ನಿರ್ಮಲವಾಗಿದೆ, ಶುಕ್ರ ಮೌಢ್ಯ ಇಲ್ಲ ಈಗ. ಮತ್ತು ಸಪ್ತರ್ಷಿಗಳ ನಾವು ಸಪ್ತರ್ಷಿಗಳ ಮಂಡಲವನ್ನು ನೋಡ್ತೀವಿ, ಅದರ ಪಕ್ಕದಲ್ಲಿ ಇರ್ತಕ್ಕಂಥ ತ್ರಿಶಂಕುವಿನ ಸ್ಥಾನ, ಅವರ ಪೂರ್ವಜನೇ ತ್ರಿಶಂಕು. ಆ ತ್ರಿಶಂಕುವಿನ ಸ್ಥಾನ ನೋಡು ಎಷ್ಟು ದೈದೀಪ್ಯಮಾನವಾಗಿ ಬೆಳಗ್ತಿದೆ. ಮೂಲಾ ನಕ್ಷತ್ರ ನೋಡು ಧೂಮಕೇತುವಿನಿಂದ ಆವೃತವಾಗಿದೆ ಅಂತ. ಮೂಲಾ ನಕ್ಷತ್ರದ ದೇವತೆ ಅಸುರ, ಮೂಲಾ ನಕ್ಷತ್ರ ಪ್ರಧಾನ ದೇವತೆ ಅಸುರ. ನೋಡು ಆ ಮೂಲಾ ನಕ್ಷತ್ರ ಧೂಮಕೇತುವಿನಿಂದ ಆವೃತವಾಗಿದೆ, ರಾಕ್ಷಸರಿಗೆ ಕೇಡುಗಾಲ ಬಂದಿದೆ ಅಂತ ತೋರಿಸುತ್ತೆ. ಹೀಗೆ ರಾಮಚಂದ್ರನಿಗೆ ಸಮಸ್ತ ಜ್ಞಾನವೂ ಇತ್ತು. ಶಕುನ ಶಾಸ್ತ್ರ ನಡೀಬೇಕಾದ್ರೆ ನಿಮಿತ್ತಗಳನ್ನು ನೋಡ್ತಾನೆ ರಾಮಚಂದ್ರ, ಹೇಗೆ ನಡೀತಿದೆ, ಹೇಗೆ ಬರ್ತಿದೆ. ಅದೇ ರೀತಿ ರಾವಣನನ್ನು ರಾವಣ ವಧೆ ಮಾಡಬೇಕಾದ್ರೆ ಒಂದು ಸಾರಿ ರಾವಣ ನಿಸ್ತೇಜನಾಗಿ ಹೊರಟೋಗ್ತಾನೆ ವಾಪಸ್. ಅವನ ರಾಮಚಂದ್ರನ ಅಸ್ತ್ರವಿದ್ಯೆಯಿಂದ ಅವನು ನಿರಾಯುಧನ ಆಗ್ತಾನೆ, ಅವನ ಸಾರಥಿ ಕರ್ಕೊಂಡು ಹೊರಟೋಗ್ತಾನೆ ವಾಪಸ್ಸು. ರಾವಣ ಬೈತಾನೆ ಅವನನ್ನು, ಏನು ನನ್ನ ವಾಪಸ್ ಕರ್ಕೊಂಡು ಹೊಟ್ಟೋದಿಲ್ಲ, ನೀನು ಶತ್ರು ಮುಂದೆ ನನಗೆ ಅವಮಾನ ಮಾಡೋದಿಲ್ಲ, ಬೆನ್ನು ತೋರಿಸಿ ಏನು ಇಲ್ಲ, ನೀನು ದುರ್ಬಲನಾಗಿದ್ದೆ, ರಾಮ ನೀನು ಹೊಡೆದು ಬಿಡ್ತಿದ್ದಾನೆ, ಮತ್ತೆ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ರಥವನ್ನು ಕರ್ಕೊಂಬರ್ಬೇಕಾದ್ರೆ ಅಪಸವ್ಯವಾಗಿ ಬರ್ತಾನೆ ಅವನು, ಪ್ರದಕ್ಷಿಣಾಕಾರವಾಗಿ ಬರಲ್ಲ. ಅಪ್ರದಕ್ಷಿಣೆಯಾಗಿ ಬಂದಾಗ ರಾಮ ಅಲ್ಲೇ ಹೇಳ್ತಾನೆ, ಇವನು ಸಾಯ್ತಾನೆ, ಇವೆಲ್ಲ ಶಕುನ. ರಾಮ ಇದನ್ನೆಲ್ಲ ಅರ್ತಿದ್ದ, ಅಷ್ಟೊಂದು ಜ್ಞಾನ ಇತ್ತು ಶ್ರೀರಾಮಚಂದ್ರನಲ್ಲಿ. ಮತ್ತು ವಿಭೀಷಣನಿಗೆ ಅಭಯ ಪ್ರದಾನ ಮಾಡ್ತಾನಲ್ಲ ಶ್ರೀರಾಮಚಂದ್ರ, ಇದು ಬಹಳ ದೊಡ್ಡ ವಿಚಾರ. ಇದು ಯಾರೂ ಊಹೆ ಮಾಡೋದಕ್ಕಾಗದಿರೋವಂಥ ವಿಚಾರ. ಈಗ ಇಂಡಿಯಾ ಪಾಕಿಸ್ತಾನ ವಾರ್ ನಡೀತಿದೆ, ಪಾಕಿಸ್ತಾನದ ಯಾರೋ ಒಬ್ಬ ಮೇಜರ್ ಜನರಲ್ ನಾನು ನಿಮ್ಮ ಸೈನ್ಯದಲ್ಲಿ ಸೇರ್ತೀನಿ ಅಂತ ಬಂದರೆ ಯಾರಾದರೂ ಅವಕಾಶ ಕೊಡ್ತಾರ? ಶತ್ರು ಸೈನ್ಯದವನು ಅವಕಾಶ ಕೊಡ್ತಾರ? ಯಾಕಂದರೆ ಆ ಶತ್ರು ಸೈನ್ಯಕ್ಕೆ ಏನು ಅಲ್ಲಿನ ವಿವರಗಳನ್ನೆಲ್ಲ ಹೇಗೆ ಕಳಿಸ್ಬೋದು, ನಮ್ಮ ಸೈನ್ಯ ವಿವರಗಳಂತ ಒಂದು ಸಂದೇಹ ಇರುತ್ತೆ. ಸುಗ್ರೀವನೇ ಹೇಳ್ತಾನೆ, ಇಲ್ಲ ಬೇಡ, ಇವನನ್ನು ಸೇರಿಸ್ಕೋಬೇಡ, ನೀನು ಶತ್ರು ಸೈನ್ಯದವನು. ಆದರೆ ರಾಮನಿಗೆ ವ್ಯಕ್ತಿಯನ್ನು ನೋಡಿದ ಕೂಡಲೇ ಒಂದು ಅಳಿಯುವಂಥ ನಿರ್ಧಾರ ಇತ್ತು. ಇದು ರಾಜರಿಗಿರಬೇಕಾದಂಥ ದೊಡ್ಡ ಗುಣ. ವ್ಯಕ್ತಿನ ನೋಡಿದ ಕೂಡಲೇ ಇವನು ಇಂಥವನು ಅಂತ ನಿರ್ಧಾರ ಮಾಡೋ ದೊಡ್ಡ ಗುಣ ಆಯಿತು. ವಿಭೀಷಣನ ನೋಡಿದ ಕೂಡಲೇ ಅವನು ಧರ್ಮಾತ್ಮ, ಅವನು ಬಂದಿರೋದು ನಮ್ಮ ಹತ್ರ ಏನೋ ಗೂಢಚಾರ್ಯ ಮಾಡೋದಕ್ಕಲ್ಲ, ಧರ್ಮ ಎಲ್ಲಿರುತ್ತೋ ಅಲ್ಲಿ ನಾನು ಇರ್ತೀನಿ ಅಂತ ವಿಭೀಷಣ ಬಂದಿದ್ದಾನೆ ಅಂತೇಳಿ ಅಲ್ಲಿ ಒಂದು ಗಟ್ಟಿ ನಿರ್ಧಾರವನ್ನು ತಗೊಳ್ತಾನೆ. ಅದರಿಂದ ಬಹಳ ಉಪಯೋಗನೂ ಆಗುತ್ತೆ, ಕಪಿ ಸೈನ್ಯಕ್ಕೆ ಬಹಳ ಉಪಯೋಗ ಆಗುತ್ತೆ. ಬಹುಶಃ ವಿಭೀಷಣನನ್ನು ಸೇರಿಸ್ಕೊಳ್ಳದೆ ಹೋಗಿದ್ರೆ ಬಹಳ ಕಷ್ಟ ಸಾಧ್ಯ ಆಗಿರೋದು. ಇಲ್ಲಿ ರಾಮಚಂದ್ರನ ಚಾಣಾಕ್ಷತೆ, ವ್ಯಕ್ತಿಗಳನ್ನು ಯಾವ ರೀತಿ ಅಳೆದು ತೂಗಿ ನಿರ್ಧಾರ ಮಾಡಬೇಕು ಇವೆಲ್ಲ ಗೊತ್ತಾಗುತ್ತೆ. ರಾವಣ ವಧೆ ಆಗುತ್ತೆ. ಎಲ್ಲರೂ ರಾವಣ ವಧೆಯ ಪ್ರಸಂಗವನ್ನು ಎಲ್ಲರಿಗೂ ಗೊತ್ತಿರೋದೆ. ರಾವಣ ವಧೆ ಆಗುವಾಗ ಭೂಮಿ ಮೇಲೆ ನಿಂತ್ಕೊಂಡು ಯುದ್ಧ ಮಾಡ್ತಿರ್ತಾನೆ. ದೇವೇಂದ್ರನೇ ರಥವನ್ನು ಕಳಿಸ್ಕೊಳ್ತಾನೆ, ಮಾತಲಿ ಸಾರಥಿಯಾಗಿ ಬರ್ತಾನೆ. ಇಲ್ಲಿ ಆದ್ಯಂತವಾಗಿ ನೋಡೋದಾದರೆ ರಾಮಚಂದ್ರ ಯಾವುದಕ್ಕೂ ಅಪೇಕ್ಷೆ ಪಟ್ಟವನಲ್ಲ, ಅವನಿದ್ದಲ್ಲಿಗೆ ಎಲ್ಲ ಬಂತು. ಅವನ ಬಾಲ್ಯದಿಂದ ನಾವು ತಗೊಂಡ್ರೆ ಅಸ್ತ್ರವಿದ್ಯೆಗಳಿಗಾಗಿ ಅವನು ಎಲ್ಲೂ ಹೋಗಲಿಲ್ಲ, ಅವನ ಅರಮನೆಯಲ್ಲಿ ಇದ್ದ. ವಿಶ್ವಾಮಿತ್ರರೇ ಬಂದರು,
ಅಸ್ತ್ರವಿದ್ಯೆಗಳನ್ನೆಲ್ಲ ಕೊಟ್ಟರು ಅವನಿಗೆ. ಆಮೇಲೆ ಅಗಸ್ತ್ಯ ಮಹಾಮುನಿಗಳು ವೈಷ್ಣವ ಧನುಸ್ಸನ್ನು ಕೊಟ್ಟರು. ಋಷಿಗಳೆಲ್ಲ ನನ್ನ ತಪಫಲವನ್ನು ನಿನ್ನ ಕೊಡ್ತೀನಪ್ಪ ಅಂದರೆ ಅವ್ನು ಸ್ವೀಕಾರ ಮಾಡಲಿಲ್ಲ. ಯುದ್ಧದ ಸಂದರ್ಭದಲ್ಲಿ ಇಂದ್ರನೇ ಬಂದು ರಥವನ್ನು ಕೊಟ್ಟ. ಅಂದರೆ ತಾತ್ಪರ್ಯ ಏನು, ಯಾರು ಧರ್ಮ ಪಕ್ಷಪಾತಿಯಾಗಿ ಧರ್ಮದಿಂದ ನಡ್ಕೊಳ್ತಾರೆ ಅವರಿಗೆ ಇಡೀ ವಿಶ್ವವೇ ಅವರಿಗೆ ಅನುಕೂಲವನ್ನು ಮಾಡುತ್ತೆ. ರಾಮೋ ವಿಗ್ರಹವಾನ್ ಧರ್ಮ, ಅವನು ಧರ್ಮದ ಮೂರ್ತ ಸ್ವರೂಪನೇ ಆಗಿದ್ದ. ಅವನಿಗೆ ಇಡೀ ವಿಶ್ವವೇ ಅವನಿಗೆ ಸಹಾಯಕ್ಕೆ ಬಂತು. ಈ ಜಾನಪದದಲ್ಲಿ ಕೆಲವರು ಹೇಳ್ತಾರೆ, ಅಂದರೆ ಅದರಲ್ಲೂ ಒಂದು ಭಕ್ತಿಭಾವ ಅಡಗಿದೆ. ಕೋತಿಗಳು ಕೂಡ ಸಹಾಯ ಮಾಡ್ತು ರಾಮನಿಗೆ. ಕೋತಿಗಳು ಅಂದರೆ ಅವರೇನು ಸಾಮಾನ್ಯವಾದ ಕಪಿಗಳಲ್ಲ. ಆದರೆ ಜಾನಪದ ಆಡು ಭಾಷೆ ಏನು ಹೇಳ್ತಾರೆ, ಧರ್ಮಾತ್ಮನಿಗೆ ಪಶು ಪಕ್ಷಿಗಳು ಕೂಡ ಸಹಾಯ ಮಾಡುತ್ತೆ ಅನ್ನೋ ಮಾತಿನಿಂದ ಅದಾಗುತ್ತೆ. ಆಮೇಲೆ ಪುನಃ ಏನಾಗುತ್ತೆ, ರಾವಣ ವಧೆ ಆಗುತ್ತೆ.